ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ಮಲೆನಾಡಿನ ರೈತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೆನಾ ಶ್ರೀನಿವಾಸ್ ಆಗ್ರಹಿಸಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಧಾನಸಭೆ ಚುನಾವಣೆಗೂ ಮುನ್ನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅವರು ಮಲೆನಾಡು ರೈತರ ಸಮಸ್ಯೆ ಬಗ್ಗೆ, ಅವರ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಉದ್ದೇಶದಿಂದ ಅಧ್ಯಯನ ಸಮಿತಿಯನ್ನು ರಚಿಸಿದರು. ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಪ್ರತಿನಿಧಿಗಳು ಈ ಸಮಿತಿಯಲ್ಲಿ ಇದ್ರು. ನಾನು ಸಹ ಈ ಸಮಿತಿಯ ಸದಸ್ಯನಾಗಿದ್ದೆ ಎಂದರು. 2022ರ ನವೆಂಬರ್ 28ರಂದು ಮಧು ಬಂಗಾರಪ್ಪ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಾಗೂ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಆಯನೂರಿನಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡಿದ್ರು. ಅಂದು ಸಂಜೆ ಮಲೆನಾಡಿನ ಜನಾಕ್ರೋಶ ಹೆಸರಿನಲ್ಲಿ ಶಿವಮೊಗ್ಗ ಎನ್ಇಎಸ್ ಮೈದಾನದಲ್ಲಿ ರೈತರ ಸಮಾವೇಶವನ್ನ ನಡೆಸಿದ್ದು ಸುಮಾರು 10,000ಕ್ಕೂ ಹೆಚ್ಚು ಭಾಗವಹಿಸಿದ್ರು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧಿಕಾರಿ ಬಂದಲ್ಲಿ ಮಲೆನಾಡ ರೈತರ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆಂದು ಸಾವಿರಾರು ರೈತರ ಎದುರು ಘೋಷಿಸಿದ್ರು. ಆದ್ರೆ ಈವರೆಗೂ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಎಂದು ದೂರಿದ್ರು. 8ನೇ ತಾರೀಕು ಒಂದು ಪಾದಯಾತ್ರೆಯನ್ನು ಆಯನೂರಿಂದ ಶಿವಮೊಗ್ಗಕ್ಕೆ ಮಾಡಿದ್ರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಬೇಕು, ಅರಣ್ಯ ಭೂಮಿ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಮಲೆನಾಡ ಜನಾಕ್ರೋಶ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದಾಗ ಈಗಿನ ಮುಖ್ಯಮಂತ್ರಿ ಆಗ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆಗ ವಿರೋಧ ಪಕ್ಷದ ನಾಯಕರಾದವರು ಸಿದ್ದರಾಮಯ್ಯನವರು ನಂತರ ಮುಖ್ಯಮಂತ್ರಿ ಆದರು. ಇಬ್ಬರೂ ಸಹ ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಈ ಮಲೆನಾಡಿನ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸುಮಾರು 10,000 ಜನ ರೈತರು ಸೇರಿದ್ದ ಸಭೆಯಲ್ಲಿ ಎನ್ಇಎಸ್ ಕಾಲೇಜ್ ಮೈದಾನದಲ್ಲಿ ಘೋಷಣೆ ಮಾಡಿದರು. ಈಗ 3.5 ವರ್ಷ ಕಳೆದಿದೆ. ಸಿದ್ದರಾಮಯ್ಯನವರು ಒಂದೂ ಸಭೆಯನ್ನು ಮಾಡದೆ ಮಲೆನಾಡ ರೈತರ ಸಮಸ್ಯೆಯ ಬಗ್ಗೆ ಹಾಗೆ ಅಧಿಕಾರವನ್ನು ಮುಗಿಸ್ಕೊಂಡು ಹೋದರು. ಮಧು ಬಂಗಾರಪ್ಪನವರು ಹಲವು ಸಭೆಗಳನ್ನು ಮಾಡಿದ್ರು, ಯಾವುದೇ ಸಮಸ್ಯೆಯ ಬಗ್ಗೆ ಒಂದು ತೀರ್ಮಾನ ಆಗಲಿಲ್ಲ ಆ ಸಭೆಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಮಧು ಬಂಗಾರಪ್ಪನವರು ಒಂದು ಸಭೆಯನ್ನು ಕರಿಬೇಕು ಅಂತ ಕಳೆದ 1 ವರ್ಷದಿಂದ ಪತ್ರ ಬರೆದಿದ್ರು. ಆ ಪತ್ರದ ಮೇಲೆ ಸಿದ್ದರಾಮಯ್ಯನವರು ಸೈನ್ ಹಾಕಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದು ಇದರ ಮಾಹಿತಿಯೊಂದಿಗೆ ಸಭೆ ಕರೀರಿ ಅಂತ ಸಿದ್ದರಾಮಯ್ಯ ಅಂತ ಒಂದು ಆದೇಶ ಮಾಡಿದ್ರು. ಆ ಆದೇಶದ ಪತ್ರ ನಮ್ಮ ಜಿಲ್ಲಾಧಿಕಾರಿಗಳ ಮೂಲೆಯಲ್ಲಿ ಕಂದಾಯ ವಿಭಾಗದಲ್ಲಿ ಈಗಲೂ ಹಾಗೆ ಬಿದ್ದಿದೆ. ಅವರಿದ್ದಾಗಲೂ ಅವರ ಪತ್ರಕ್ಕೆ ಏನೂ ಬೆಲೆ ಸರ್ಕಾರದ ಮಟ್ಟದಲ್ಲೇ ಸಿಗಲಿಲ್ಲ. ಮುಖ್ಯಮಂತ್ರಿ ಒಂದು ಮಲೆನಾಡು ಜನರ ಸಮಸ್ಯೆಯ ಬಗ್ಗೆ ಮಾಹಿತಿ ಕೊಡಿ, ಅದು ಮಾಹಿತಿ ತಗೊಂಡು ಸಭೆ ನಡೆಸಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಹೇಳಿದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರೆ ಅದು ಹೋಗಿ ಕಂದಾಯ ವಿಭಾಗದಲ್ಲಿ ಯಾವಲೋ ಮೂಲೆಯಲ್ಲಿ ಬಿದ್ದಿದೆ ಅಂದರೆ ಸರ್ಕಾರ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಶಕ್ತ ಆಗಿದೆ ಅನ್ನೋದು ಎದ್ದು ಕಾಣ್ತದೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿರೋದಾರಲ್ಲ, ಅವರ ಜವಾಬ್ದಾರಿ ದೊಡ್ಡದಿದೆ. ಮತ್ತು ಅವರು ಸಹ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನು ಹೇಳಿದ್ರು, ಉಪಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅದನ್ನು ಮರೆತರು. ಶಿವಕುಮಾರ್ ಅವರು ಒಂದಿನೂ ಪ್ರಸ್ತಾಪ ಮಾಡಲಿಲ್ಲ. ನಾನು ನೇರವಾಗಿ ಸಿದ್ದರಾಮಯ್ಯನವ್ರ ಹತ್ರ ಈ ವಿಚಾರನ ಪ್ರಸ್ತಾಪ ಮಾಡಿದ್ದೆ, ಒಂದು ಸಭೆ ಕರಿಬೇಕು ಅಂತ. ಉಪಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾಪ ಮಾಡಿ ಅವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೆ, ನೀವೊಂದು ಸಭೆ ಕರೀಬೇಕು, ಮಾತು ಕೊಟ್ಟಿದ್ದೀರಿ ಅಂತ. ಇದುವರೆಗೂ ಸಹ ಸಭೆ ಕರೆದಿಲ್ಲ. ಇದರ ಪರಿಣಾಮ ಏನಾಗಿದೆ, ಸುಮಾರು 50,000 ಜನ ರೈತರ ಮೇಲೆ ಈಗ ಅವರಿಗೆ ಕಳೆದ 50-60 ವರ್ಷದಿಂದ ಕೊಟ್ಟಂಥ 70 ವರ್ಷದಿಂದ ಕೊಟ್ಟಂಥ ಹಕ್ಕುಪತ್ರಗಳನ್ನು ಅದು ಕಾನೂನು ಬಾಹಿರ ಮಂಜೂರಾತಿ ಅಂತ ಹೇಳಿ ವಜಾ ಮಾಡೋದಕ್ಕೆ ಈಗ ನಮ್ಮ ಸಾಗರ ಎಸಿ, ಶಿವಮೊಗ್ಗ ಎಸಿ ಆಫೀಸಲ್ಲಿ ಈಗ ಕೇಸ್ಗಳು ನಡೀತಾ ಇದೆ. ಭಾಳ ಮಂಜೂರು ಮಾಡಿದರೆ ಯಾವುದೇ ಪ್ರಾಧಿಕಾರ ಅದಕ್ಕೆ ಮಾನ್ಯತೆ ಕೊಡಬೇಕು ಓಕೆ ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಇವ್ರಿಗೆ ಕೇಳಿದ್ರೆ ಅದು ಕೋರ್ಟಲ್ಲಿದೆ, ಅದೇನು ಜಾರಿ ಬಂದಿಲ್ಲ, ಎಂಥದ್ದು ಇಲ್ಲ ಅಂತ ಹೇಳ್ತಾರನ ಅವರ ಮಾಹಿತಿಯನ್ನು, ಮುಳುಗಡೆ ಅವರ ಪಟ್ಟಿಯನ್ನು 9,129 ಎಕರೆ ಫಲಾನುಭವಿಗಳನ್ನು
ಪಟ್ಟಿಯನ್ನು ಇವತ್ತು ರಾಜ್ಯದ ಕಂದಾಯ ಇಲಾಖೆಗೆ ಕಳಿಸಿ ಅಲ್ಲಿಂದ ಅರಣ್ಯ ಇಲಾಖೆಗೆ ಹೋಗಿ ಮುಖ್ಯ ಕಾರ್ಯದರ್ಶಿ ದೆಹಲಿಗೆ ತಗೊಂಡೋಗ್ತೀವಿ ಅಂದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಕೇಳಿದೆ ಏನಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಅಂದರೆ, ನಾನು ಕೇಂದ್ರದವ್ರು ಇಬ್ಬರು ಒಪ್ಕೊಂಡಿದ್ದೀವಿ ಸಮಸ್ಯೆ ಬಗೆಹರಿಸಕ್ಕೆ ಮುಳುಗಡೆದು, ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಪಟ್ಟಿ ಬರೋದು ಕಾಯ್ತಾ ಇದ್ದೀವಿ ಅಂದರು. ನಾವು ಜಿಲ್ಲಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೀವಿ, ಭೇಟಿ ಮಾಡಿದ್ದೀವಿ ಹಲವಾರು ಸರಿ. ಈ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ತುರ್ತಾಗಿ ಸಿದ್ದರಾಮಯ್ಯನವ್ರ ಹೊಣೆಗಾರಿಕೆಯೂ ಇದೆ, ನಮ್ಮ ಮುಖ್ಯಮಂತ್ರಿಗಳದ್ದು ಇದೆ, ಕಂದಾಯ ಇಲಾಖೆಯವರು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಇಲಾಖೆ